ಇನ್ನು ಈಗ ನಾವು ಹೇಳೋದಕ್ಕೆ ಹೋಗ್ತಾ ಇರುವಂಥದ್ದು ಯಾವುದೋ ಸಿನಿಮಾ ಸ್ಟೋರಿ ಅಲ್ಲ, ಇದು ರಿಯಲ್ ಖಾಕಿ ಕ್ರೈಮ್ ಥ್ರಿಲ್ಲರ್ ಸ್ಟೋರಿ. ಬೇಲಿಯೇ ಎದ್ದು ಹೊಲ ಮೇಯ್ದಂತಹ ಸ್ಟೋರಿ. ಇದು ಒಂದು ಮಹಾ ದುರಂತದ ಕಥೆ. ಇದು ದರೋಡೆಗೆ ಬಳಕೆ ಮಾಡಿದ್ದು ಸರ್ಕಾರಿ ಪೊಲೀಸ್ ಜೀಪನ್ನು, ಬೆದರಿಸೋದಕ್ಕೆ ಬಳಕೆ ಮಾಡಿದ್ದು ಕೂಡ ಅಸಲಿ ಪೊಲೀಸ್ ಐಡಿಗಳನ್ನು. ಬೆಂಗಳೂರಿನ ಮಡಿವಾಳದಲ್ಲಿ ಖಾಕಿ ಪಡೆಯಿಂದಲೇ ದರೋಡೆಯಾಗಿದೆ. ದರೋಡೆಕೋರರನ್ನ ಕರೆತಂದು ಸಿಐಡಿ ಇನ್ಸ್ಪೆಕ್ಟರ್ನಿಂದಲೇ ಲೂಟಿ ಮಾಡಿರುವಂತಹ ಘಟನೆ ಇದು. ಕೇರಳದ ಉದ್ಯಮಿಗಳೇ ಇವರ ಟಾರ್ಗೆಟ್. ಕ್ಷಣ ಮಾತ್ರದಲ್ಲಿ 20 ಲಕ್ಷ ಹಣವನ್ನ ಲೂಟಿ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ನೋಡ್ತಾ ಇದ್ದಂತೆ ನಿಮಿಷಗಳಲ್ಲಿ ಮಾತ್ರ 20 ಲಕ್ಷ ಹಣ ಲೂಟಿ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಆದರೆ ಇದು ಬೇಲಿಯೇ ಎದ್ದು ಹೊಲ ಮೇಯ್ದಂತಹ ಕಥೆ. ನಕಲಿ ಸಿಐಡಿ ಆಫೀಸರ್ ಬಳಕೆ ಮಾಡಿದ್ದೆಲ್ಲವೂ ಕೂಡ ಅಸಲಿ ಐಡಿಗಳು. ಒಂದು ರೀತಿ ಪಕ್ಕಾ ಫುಲ್ ಪ್ರೂಫ್ ಪ್ಲ್ಯಾನ್. ಅಂದರೆ ನಕಲಿ ಅಧಿಕಾರಿಗಳಂತ ಎಲ್ಲರೂ ಕೂಡ ಹೇಳಬಾರ್ದು, ಆ ರೀತಿಯಾಗಿ. ಇನ್ನು ಈ ದರೋಡೆ ಮಾಡೋದಕ್ಕೆ ಬಳಕೆ ಮಾಡಿದ್ದೂ ಕೂಡ ಅಸಲಿ ಪೊಲೀಸ್ ಜೀಪು, ಅಸಲಿ ಪೊಲೀಸ್ ಐಡಿ. ಯಾರೂ ಈ ಐಡಿಗಳನ್ನು ನೋಡಿದ್ರೆ ನಕಲಿ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಿಗೆ ದರೋಡೆಗಳು ನಡೀತಾ ಇದ್ದಾವೆ ಅಂತಂದರೆ ಅಧಿಕಾರಿಗಳು ಏನಪ್ಪ ಮಾಡ್ತಾ ಇದ್ದಾರೆ? ಕಳ್ಳರು, ದರೋಡೆಕೋರರು ಇಷ್ಟೊಂದು ಫುಲ್ ಪ್ರೂಫ್ ಪ್ಲ್ಯಾನ್ನೊಂದಿಗೆ ದರೋಡೆ ಮಾಡ್ತಾ ಇದ್ದಾರೆ. ಇನ್ನು ಲಾಡ್ಜ್ ಹೊರಗಡೆ ಇನ್ಸ್ಪೆಕ್ಟರ್, ಆದರೆ ಒಳಗೆ ಖದೀಮರ ಆಟ. ಹೋಟೆಲ್ ಹೊರಗೆ ಸರ್ಕಾರಿ ವಾಹನದಲ್ಲಿ ಸಿಐಡಿ ಇನ್ಸ್ಪೆಕ್ಟರ್ ಕಾವಲು, ಆದರೆ ಒಳಗಡೆ ಉದ್ಯಮಿಗಳ ರೂಮ್ಗೆ 4 ಖತರ್ನಾಕ್ ಖದೀಮರು ನುಗ್ಗಿದ್ದಾರೆ. ನಾವು ಸಿಐಡಿ ಅಂತ ಇನ್ಸ್ಪೆಕ್ಟರ್ ಅಸಲಿ ಐಡಿ ಕಾರ್ಡ್ಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಅಕ್ರಮ ಟ್ರೇಡಿಂಗ್ ಕಥೆಯನ್ನ ಕಟ್ಟಿ ಕಂತೆ ಹಣವನ್ನು ಲೂಟಿ ಮಾಡಿದ್ದಾರೆ. ಉದ್ಯಮಿಗಳಿಂದ ಸುಮಾರು 20 ಲಕ್ಷ ಹಣವನ್ನು ದರೋಡೆ ಮಾಡಿದ್ದಾರೆ. ಕ್ಷಣ ಮಾತ್ರದಲ್ಲಿ ಒಳಗಡೆ ಬಂದು ನಾವು ಅಸಲಿ ಅಧಿಕಾರಿಗಳು ಅನ್ನೋ ಲೆಕ್ಕಕ್ಕೆ ಬಿಲ್ಡಪ್ ಕೊಟ್ಟು ಅಷ್ಟರ ಮಟ್ಟಿಗೆ ಸೀನ್ ಕ್ರಿಯೇಟ್ ಮಾಡಿ 20 ಲಕ್ಷ ಹಣ ಲೂಟಿ ಮಾಡಿ ಹೋಗಿದ್ದಾರೆ. ನೋಡಿ, ನಾವು ಅಸಲಿ ಸಿಐಡಿ ಅಧಿಕಾರಿಗಳು ಅಂತ ಐಡಿಗಳನ್ನು ಕೂಡ ತೋರಿಸಿದ್ದಾರೆ. ಯಾರು ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಉದ್ಯಮಿಗಳಿಂದ ಸುಮಾರು 20 ಲಕ್ಷ ಹಣವನ್ನು ದರೋಡೆ ಮಾಡಿ ಪರಾರಿಯಾಗಿರುವಂತಹ ಸ್ಟೋರಿ ಇದು. ಲಾಡ್ಜ್ ಹೊರಗಡೆನೇ ಇನ್ಸ್ಪೆಕ್ಟರು, ಆದರೆ ಒಳಗಡೆ ಖದೀಮರ ಆಟ. ಹೋಟೆಲ್ ಹೊರಗೆ ಸರ್ಕಾರಿ ವಾಹನದಲ್ಲಿ ಸಿಐಡಿ ಇನ್ಸ್ಪೆಕ್ಟರು, ಆದರೆ ಒಳಗಡೆ ನುಗ್ಗಿರೋರು ಮಾತ್ರ ದರೋಡೆಕೋರರು. ಅಂದರೆ ಈಗ ಅಧಿಕಾರಿಗಳೇ ಒಂದು ರೀತಿ ದರೋಡೆ ಮಾಡೋದಕ್ಕೆ, ಕಳ್ಳತನ ಸುಲಿಗೆ ಮಾಡೋದಕ್ಕೆ ಅವರೇ ಇಳಿದು ಬಿಟ್ರ ಅನ್ನೋ ಒಂದು ಪ್ರಶ್ನೆ, ಅನುಮಾನ. ಇನ್ನು ಈ ದಾಳಿ ಬಗ್ಗೆ ಕೇರಳದ ಉದ್ಯಮಿ ಏನಿದ್ದಾರೆ ಅವರಿಗೂ ಕೂಡ ಮಹಾ ಅನುಮಾನ ಶುರುವಾಗಿದೆ. ಉದ್ಯಮಿಗಳು ನೀಡಿದಂತಹ ಒಂದು ಕಂಪ್ಲೇಂಟ್ಗೆ ಇಡೀ ಗ್ಯಾಂಗ್ ತಲ್ಲಣಗೊಂಡಿದೆ. ಈಗ ಸೀದಾ ಮಡಿವಾಳ ಠಾಣೆಗೆ ಎಂಟ್ರಿ ಕೊಟ್ಟಿದ್ದಾರೆ ಬಿಸ್ನೆಸ್ ಮ್ಯಾನ್ಗಳು. ಮಡಿವಾಳ ಪೊಲೀಸ್ ಠಾಣೆ ದಾಳಿಗೆ ಸ್ಪಾಟ್ನಲ್ಲೇ ಇದೀಗ ದರೋಡೆಕೋರ ಕುಪೇಂದ್ರ ಲಾಕ್ ಆಗಿದ್ದಾನೆ. ಬಂಧಿತನ ಬಾಯಲ್ಲಿ ಸಿಐಡಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಇವರ ಹೆಸರು ಬಂದಿದೆ. ಈಗ ತನ್ನ ಗುಟ್ಟು ರಟ್ಟಾಗ್ತಾ ಇದ್ದಂತೆ ರಾತ್ರೋರಾತ್ರಿ ಪರಾರಿಯಾಗಿದ್ದಾನೆ ಸಿಐಡಿ ಇನ್ಸ್ಪೆಕ್ಟರ್. ದರೋಡೆಗೆ ಬಳಕೆ ಮಾಡಿದ್ದ ಸರ್ಕಾರಿ ಜೀಪ್ ಕೂಡ ಮಡಿವಾಳ ಪೊಲೀಸರ ವಶಕ್ಕೆ ಸಿಕ್ಕಿದೆ. ಮಹೇಶ್ ಕನಕಗಿರಿ, ಆತನ 3 ಬಂಟರ ಬಂಧನಕ್ಕೆ ಖಾಕಿ ಪಡೆ ಈಗ ಸರ್ಚಿಂಗ್ ಕೂಡ ಮಾಡ್ತಾ ಇದೆ. ಇಲಾಖೆಯ ಮಾನವನ್ನೇ ಈ ಅಧಿಕಾರಿಗಳು ಹರಾಜು ಹಾಕಿದ್ದಾರೆ. ಅಂತಹ ಅಧಿಕಾರಿಯ ಕೈಗೆ ಕೋಳ ಬೀಳೋದು ಯಾವಾಗ ರೀ? ಸಹಜವಾಗಿ ಆ ಪ್ರಶ್ನೆ ಬೀಳುತ್ತೆ ಅಲ್ವೇ? ಈಗ ಉದ್ಯಮಿಗಳು ಕೊಟ್ಟಿರುವಂತಹ ಒಂದು ಕಂಪ್ಲೇಂಟ್ ಇದೆಯಲ್ಲ, ಅದು ಅಧಿಕಾರಿಗಳ ಮುಖವಾಡವನ್ನು ಬಯಲು ಮಾಡ್ತಾ ಇದೆ. ಐಡಿಗಳೆಲ್ಲವೂ ಕೂಡ ಅಸಲಿ, ವಾಹನ ಕೂಡ ಅಸಲಿ, ಆದರೆ ಒಳಗಡೆ ಹೋಗಿ ದರೋಡೆ ಮಾಡಿದ್ದಂಥವರು ಮಾತ್ರ ನಕಲಿ. ಅಂದರೆ ಇಲಾಖೆ ಕೂಡ ಇದಕ್ಕೆ ಸಹಕಾರ ಏನಾದರೂ ಕೊಡ್ತಾ? ಆ ಪ್ರಶ್ನೆ ಎದುರಾಗೋದಿಲ್ವೇ? ಈಗ ಯಾವ ಅಧಿಕಾರಿಗಳು ರಕ್ಷಕರಾಗಬೇಕು, ಅವರೇ ಭಕ್ಷಕರಾಗಿ ಇಡೀ ಹೊಲವನ್ನೇ ಮೇಯ್ದಂತಹ ಕತೆ ಇದು. ಅಂದರೆ ಬೇಲಿಯಾಗಿ ರಕ್ಷಣೆಯನ್ನು ಕೊಡಬೇಕಾಗಿತ್ತು, ಆದರೆ ಆ ಇಡೀ ಬೇಲಿ, ಆ ಬೇಲಿಯೇ ಎದ್ದು ಹೊಲ ಮೇಯ್ದಂತಹ ಕತೆ ಇದು. ಯಾರು ಚೌಕಿದಾರರಾಗಿ ರಕ್ಷಣೆಯನ್ನು ಕೊಡಬೇಕಾಗಿತ್ತು ಅವರೇ ಬಂದು ಲೂಟಿ ಮಾಡಿದ್ರ? ಈ ಪ್ಲ್ಯಾನ್ ಹಿಂದೆ ಯಾರ್ಯಾರಿದ್ದಾರೆ ಅವರ ಹೆಸರುಗಳು ಕೂಡ ಹೊರಬೀಳ್ತಾ ಇದೆ.
ಆದರೆ ಅವರ ವಿರುದ್ಧ ಕ್ರಮ ಯಾವಾಗ? ಆ ಜೀಪ್ ಕೂಡ ಸಿಕ್ಕಿದೆ, ID ಕಾರ್ಡ್ಗಳು ಸಿಕ್ಕಿದಾವೆ. ಮಹೇಶ್ ಕನಕಗಿರಿ ಆತನ 3 ಬಂಟರು ಕೂಡ ಸಿಕ್ಕಿಬಿದ್ದಿದ್ದಾರೆ. ಆದರೂ ಕೂಡ ಹೋಲ್ಸೇಲ್ ಆಗಿ ಇಲಾಖೆಯ ಮಾನ ಹರಾಜು ಹಾಕಿದಂತಹ ಅಧಿಕಾರಿಯನ್ನ ಈವರೆಗೂ ಕೂಡ ಬಿಟ್ಟಿರೋದು ಯಾಕೆ?